ರಾಮಯ್ಯನಿಗೆ ಒಂದು ಮನೆ ಸಿಕ್ಕಿತ್ತು. ಆದ್ರೆ ಮನಸ್ಸುಗಳು ಇನ್ನೂ ಸಿಕ್ಕಿರಲಿಲ್ಲ. ಶ್ರೀನಿವಾಸ ಅವನನ್ನು ತನ್ನ ಮಗನೆಂದು ಕರೆದರೆ ಶಾರದಮ್ಮನಿಗೆ ಅವನು ಕೇವಲ ರಸ್ತೆ ಬದಿಯಿಂದ ಬಂದ ಒಬ್ಬ ಕೆಲಸಗಾರನಾಗಿದ್ದನು. ಮನೆಯ ಹೊರಗಿನ ಚಳಿ ನಿಂತಿರಬಹುದು, ಆದ್ರೆ ಮನೆಯೊಳಗಿನ ಅವಹೇಳನದ ಚಳಿ ರಾಮಯ್ಯನನ್ನ ಪ್ರತಿದಿನ ದಹಿಸುತ್ತಿತ್ತು. ನೋಡು ರಾಮಯ್ಯ, ಈ ಸೋಫಾ ಮೇಲೆ ಕೂರುವುದು ನಿನ್ನ ಕೆಲಸವಲ್ಲ. ಈ ಮನೆಗೆ ಯಜಮಾನರು ನಿನಗೆ ಆಶ್ರಯ ಕೊಟ್ಟಿದ್ದಾರೆ ಎಂದಾಕ್ಷಣ ನೀನು ಮಗನಾಗಲು ಸಾಧ್ಯವಿಲ್ಲ. ಹೋಗಿ ಅಡುಗಮನೆಯಲ್ಲಿ ಕೆಲಸಗಾರರಿಗೆ ಸಹಾಯ ಮಾಡು. ನಿನ್ನ ಜಾಗ ನಿನಗೆ ತಿಳಿದಿರಲಿ. ಕ್ಷಮಿಸಿ ಅಮ್ಮ. ಅಜ್ಜಯ್ಯ ಈ ಪುಸ್ತಕ ಕೊಟ್ಟು ಇಲ್ಲಿ ಕುಳಿತು ಓದೋಕೆ ಹೇಳಿದ್ರು, ಅದಕ್ಕೆ ಕುಳಿತಿದ್ದೆ. ನಾನು ಯಾರು ಅಂತ ನನಗೆ ಗೊತ್ತು ಅಮ್ಮ. ಬೀದಿಯಲ್ಲಿ ಚಳಿಗೆ ಸಾಯುತ್ತಿದ್ದ ನನಗೆ ಪ್ರಾಣ ಕೊಟ್ಟವರು ಅಜ್ಜಯ್ಯ. ಅವರು ಕೊಟ್ಟ ಈ ಬದುಕು ನನಗೆ ಸಾಲ ಅಂತ ಗೊತ್ತು. ಕೆಲಸಗಾರನಾಗಿ ಅದನ್ನು ತೀರಿಸೋಕೆ ನಾನು ಸಿದ್ಧನಿದ್ದೇನೆ. ಸಾಲ ತೀರ್ಸೋಕೆ ಇದು ನಿನ್ನ ಹಳ್ಳಿಯಲ್ಲ ರಾಮಯ್ಯ. ಈ ಸೋಫಾದ ಬೆಲೆ ನಿನಗೆ ಗೊತ್ತಿದೆಯಾ? ಬೀದಿ ಬದಿಯಲ್ಲಿ ಬಿದ್ದವನಿಗೆ ಸಿಲ್ಕ್ ಹಾಸಿಗೆ ಕೊಟ್ರೆ ಅದು ಮೃಷ್ಟಾನ್ನವಾಗಲ್ಲ. ನನ್ನ ಮನೆಯಲ್ಲಿ ನಾನು ಹೇಳಿದ್ದೆ ಶಾಸನ. ಮೊದಲು ಆ ಪುಸ್ತಕ ತೆಗೆದುಕೊಂಡು ಅಡುಗೆ ಮನೆಗೆ ಹೋಗು. ಆದರೆ ಶಾರದಾ, ಆ ಪುಸ್ತಕದಲ್ಲಿರೋದು ಅಕ್ಷರಗಳಲ್ಲ, ಆ ಹುಡುಗನ ಭವಿಷ್ಯ. ಆ ಸೋಫಾಗಿಂತ ಬೆಲೆ ಬಾಳುವ ಜೀವ ಅವನದು. ನೋಡಿ, ನಿಮ್ಗೆ ದಯೆ ಇರಬಹುದು, ಆದ್ರೆ ನನಗೆ ಈ ಮನೆಯ ಅಂತಸ್ತಿನ ಬಗ್ಗೆ ಗೌರವವಿದೆ. ಬಸ್ಸಿನ ಕ್ಲೀನರ್ ಅನ್ಬೇಕಾದವನನ್ನ ಬಂಗಲೆಯ ಮಗನ್ನಾಗಿ ಮಾಡಲು ಹೋದ್ರೆ ಸಮಾಜ ನಗ್ತದೆ. ಸಮಾಜ ಇಂದು ನಗಬಹುದು ಶಾರದಾ, ಆದರೆ ನಾಳೆ ಇದೇ ಹುಡುಗನ ಮುಂದೆ ತಲೆಬಾಗಿ ನಿಲ್ಲುತ್ತದೆ. ರಾಮಯ್ಯ, ನೀನೆಲ್ಲಿಯೂ ಹೋಗ್ಬೇಡ. ಅಮ್ಮನಿಗೆ ಅಡಿಗೆ ಕೆಲಸಗಾರರು ಬೇಕು ಅಂತಲ್ಲ, ನಿನಗೆ ಈ ಮನೆಯ ಮೇಲೆ ಹಕ್ಕಿಲ್ಲ ಅಂತ ತೋರ್ಸೋಕೆ ಹೀಗೆ ಹೇಳ್ತಿದ್ದಾರೆ. ಆದರೆ ನೆನಪಿಡು, ನಾನು ನಿನಗೆ ಕೊಟ್ಟಿದ್ದು ಕೇವಲ ಆಶ್ರಯವಲ್ಲ, ನನ್ನ ಮಗನ ಸ್ಥಾನ. ಬೇಡ ಅಜ್ಜಯ್ಯ, ಅಮ್ಮನ ಮನಸ್ಸಿಗೆ ನೋವು ಕೊಟ್ಟು ನಾನು ಇಲ್ಲಿ ಮಗನಾಗಿ ಇರಲಾರೆ. ನನಗೆ ಕೆಲಸ ಕೊಡಿ. ನಾನು ಕೆಲಸ ಮಾಡುತ್ತಲೇ ಓದುತ್ತೇನೆ. ನನ್ನ ಯೋಗ್ಯತೆ ಏನು ಅಂತ ನಾನೇ ಸಾಬೀತು ಮಾಡುತ್ತೇನೆ. ಅಂದು ಚಳಿ ನನ್ನ ದೇಹವನ್ನು ನಡುಗಿಸಿತ್ತು. ಇಂದು ಅಮ್ಮನ ಮಾತುಗಳು ನನ್ನ ಗುರಿಯನ್ನು ಗಟ್ಟಿಗೊಳಿಸಿವೆ. ಮಾತುಗಳು ಚೆನ್ನಾಗಿ ಕಲ್ತಿದ್ದೀಯಾ? ಸರಿ, ನೋಡೋಣ ನಿನ್ ಯೋಗ್ಯತೆ ಏನಂತ. ಅಡುಗೆ ಮನೇಲಿ ಕೆಲ್ಸ ಮುಗಿಸಿ ಆಮೇಲೆ ಓದಕ್ ಕುಳಿತ್ಗೋ. ನೆನ್ಪಿಡು, ಇದು ಬಂಗಲೆ. ಇಲ್ಲಿ ದಯೆಗಿಂತ ಶಿಸ್ತು ಮುಖ್ಯ. ಶಾರದಮ್ಮನ ಮಾತುಗಳು ರಾಮಯ್ಯನ ಎದೆಯನ್ನ ಚುಚ್ಚಿದ್ದವು. ಆದರೆ ಅಂದು ಅವನು ಅತ್ತಿದ್ದೇ ಕೊನೆ. ಆ ಕ್ಷಣದಿಂದ ರಾಮಯ್ಯನ ಗುರಿ ಬದಲಾಗಿತ್ತು. ಮಗನಾಗಿ ಅಲ್ಲದಿದ್ದರೂ ಮನುಷ್ಯನಾಗಿ ಈ ಮನೆಯ ಗೌರವವನ್ನ ಹೇಗೆ ಉಳಿಸಬೇಕು ಎಂದು ಅವನು ಅಂದು ನಿರ್ಧರಿಸಿದ್ದ. ರಾಮಯ್ಯ ಅಡುಗೆ ಮನೆಯ ಮೂಲೆಯಲ್ಲಿ ಕುಳಿತು ಕೆಲಸಗಾರರು ತಿಂದುಳಿದ ತಟ್ಟೆಗಳನ್ನ ತೊಳೆಯುತ್ತಿದ್ದಾನೆ. ಅವನ ಕೈಗಳು ಅಂದು ಯಲ್ಲಾಪುರದ ಚಳಿಯಲ್ಲಿ ಮರಗಟ್ಟಿದಂತೆಯೇ ಈಗಲೂ ನಡುಗುತ್ತಿವೆ. ಆದ್ರೆ ಇಂದು ಅದು ಚಳಿಯಿಂದಲ್ಲ, ಅವಮಾನದ ನೋವಿನಿಂದ. ಬೇಜಾರ್ ಮಾಡ್ಕೋಬೇಡ ಮಗನೆ, ಅಮ್ಮನ ಸ್ವಭಾವವೇ ಹಾಗೆ. ಈ ದೊಡ್ಡ ಬಂಗಲೆ, ಕೈ ತುಂಬಾ ಹಣ ಅವರ ಕಣ್ಣಿಗೆ ಅಹಂಕಾರದ ಮಂಕು ಬರೆಸಿದೆ. ಅವರಿಗೆ ಮನುಷ್ಯ ಕಾಣಿಸ್ತಿಲ್ಲ, ಬರೀ ಅಂತಸ್ತು ಕಾಣಿಸ್ತಿದೆ. ನಿನ್ನಂಥ ಗುಣವಂತ ಮಗುವಿಗೆ ಅವರ ಆ ಮಾತು ಅನ್ನಬಾರ್ದಿತ್ತು. ಹಾಗನ್ಬೇಡಿ ಅಣ್ಣ. ಅಮ್ಮ ಹೇಳಿದ್ದು ಸತ್ಯ ತಾನೆ? ನಾನ್ ಬಂದಿದ್ದು ಬೀದಿಯಿಂದ. ಈ ಕೈಗಳಿಗೆ ತಟ್ಟೆ ತೊಳೆಯುವ ಯೋಗ್ಯತೆ ಇತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಅಜ್ಜಯ್ಯ ನನಗೆ ಓದುವ ಯೋಗ್ಯತೆ ಕೊಟ್ಟಿದ್ದಾರೆ. ಅಮ್ಮ ನನಗೆ ಈ ಮನೆಯಲ್ಲಿ ನನ್ನ ಜಾಗ ತೋರಿಸ್ಕೊಟ್ಟಿದ್ದಾರೆ. ನನ್ನ ಜಾಗ ಈ ಅಂತಸ್ತಲ್ಲ, ನಿಮ್ಮಂಥವರ ಪ್ರೀತಿ ಅಂತ ನನಗೆ ಇವತ್ತು ಅರ್ಥವಾಯಿತು. ಎಷ್ಟು ದೊಡ್ಡ ಮಾತು ಹೇಳಿದೆ ಮಗನೇ. ಅವರು ನಿನಗೆ ಕೆಲಸಗಾರನ ಪಟ್ಟ ಕೊಟ್ರೆ ನೀನು ಅದನ್ನೇ ಜವಾಬ್ದಾರಿ ಅನ್ಕೋತಾ ಇದೀಯಲ್ಲ. ನಿನ್ನ ಈ ದೊಡ್ಡ ಗುಣವೇ ಒಂದು ದಿನ ಅವರ ಅಹಂಕಾರವನ್ನ ಸುಡುತ್ತೆ ನೋಡು. ನನಗೆ ಯಾರ ಅಹಂಕಾರವನ್ನು ಸುಡೋ ಆಸೆಯಿಲ್ಲ ಅಣ್ಣ. ಅಜ್ಜಯ್ಯ ನನಗೆ ಜೀವ ಕೊಟ್ಟಿದ್ದಾರೆ. ಅಮ್ಮ ನನಗೆ ಈ ಬದುಕಿನ ಕಹಿ ಸತ್ಯವನ್ನ ಕಲಿಸ್ತಿದ್ದಾರೆ. ನಾನು ಕೆಲಸ ಮಾಡ್ತಲೇ ಓದ್ತೇನೆ. ಒಂದು ದಿನ ಅಮ್ಮನೇ ನನ್ನನ್ನು ನೋಡಿ ನೀನು ನನ್ನ ಮಗ ಅಂತ ಪ್ರೀತಿಯಿಂದ ಕರೆದ್ರೆ ಅಂದು ನನ್ನ ಬದುಕಿನ ನಿಜವಾದ ಸಂಕ್ರಾಂತಿ ಅಣ್ಣ. ರಾತ್ರಿ 2 ಗಂಟೆ. ಶ್ರೀನಿವಾಸನಿಗೆ ದಿಢೀರ್ ಎದೆನೋವು ಕಾಣಿಸಿಕೊಳ್ಳುತ್ತದೆ. ಅವನು ಉಸಿರಾಡಲು ಕಷ್ಟಪಡುತ್ತಾ ಹಾಸಿಗೆಯಿಂದ ಕೆಳಗೆ ಬೀಳುತ್ತಾನೆ.
ಶಾರದಮ್ಮ ಗಾಬರಿಯಿಂದ ಕಿರುಚುತ್ತಾಳೆ. ಶ್ರೀನಿವಾಸ್, ಏನಾಯ್ತು ನಿಮ್ಗೆ? ಅಯ್ಯೋ, ಯಾರಾದ್ರೂ ಬನ್ನಿ, ಕಣ್ಣು ಬಿಡಿ, ಉಸಿರಾಡಿ. ಶಾರದಮ್ಮನವರು ಫೋನ್ ಎತ್ತಿಕೊಂಡು ಡಾಕ್ಟರ್ಗೆ ಕಾಲ್ ಮಾಡಲು ಪ್ರಯತ್ನಿಸುತ್ತಾರೆ. ಆದರೆ ಅತಿಯಾದ ಮಳೆಯಿಂದಾಗಿ ಸಿಗ್ನಲ್ ಇಲ್ಲ. ಹೊರಗೆ ಜೋರಾದ ಮಿಂಚು ಮತ್ತು ಗುಡುಗು. ಮನೆಯ ಹಳೆಯ ಡ್ರೈವರ್ ಅಂದು ರಜೆಯಲ್ಲಿರುತ್ತಾನೆ. ಮನೆಯಲ್ಲಿ ಯಾವುದೇ ವಾಹನ ನಡೆಸುವವರಿಲ್ಲ. ಕಾಪಾಡಿ, ಯಾರೂ ಇಲ್ವಾ ಈ ಮನೆಯಲ್ಲಿ? ರಾಮಯ್ಯ ಎಲ್ಲಿ ಕೆಟ್ಟವನೆ? ಬಾ ಇಲ್ಲಿ. ಅಡುಗೆ ಮನೆಯ ಪಕ್ಕದ ಸಣ್ಣ ಕತ್ತಲೆ ಕೋಣೆಯಲ್ಲಿ ನೆಲದ ಮೇಲೆ ಹಳೆಯ ಚಾಪೆ ಹಾಸಿ ಮಲಗಿದ್ದ ರಾಮಯ್ಯ ಶಾರದಮ್ಮನ ಕಿರುಚಾಟ ಕೇಳಿ ಎಚ್ಚರಗೊಳ್ಳುತ್ತಾನೆ. ಅವನು ಬೆಚ್ಚಿ ಬಿದ್ದು ನೇರವಾಗಿ ಶ್ರೀನಿವಾಸನ ಕೋಣೆಗೆ ಓಡುತ್ತಾನೆ. ಎಲ್ಲೋ ಹೋಗಿದೆ, ಇವರು ಸಾಯುವ ಸ್ಥಿತಿಯಲ್ಲಿಟ್ಟಾರೆ ನೋಡು. ಅನಾಥ ಅಂತ ತಂದಿಟ್ಕೊಂಡಿದ್ದಕ್ಕೆ ಇವತ್ತು ನಮಗೆ ಯಾರೂ ಇಲ್ದಂಗೆ ಆಗಿದೆ. ಹೋಗಿ ವೈದ್ಯರನ್ನ ಕರ್ಕೊಂಡ್ಬಾ. ರಾಮಯ್ಯ ಏನೂ ಮಾತನಾಡದೆ ಅವನು ಶ್ರೀನಿವಾಸನ ಮುಖವನ್ನು ನೋಡಿ ಅಂದು ಯಲ್ಲಾಪುರದಲ್ಲಿ ಅವರು ತನಗೆ ನೀಡಿದ ಪ್ರಾಣಭಿಕ್ಷೆಯನ್ನು ನೆನಪಿಸಿಕೊಳ್ಳುತ್ತಾನೆ. ಅಮ್ಮ, ಗಾಬರಿ ಆಗ್ಬೇಡಿ. ನಾನು ಡಾಕ್ಟರ್ ಶೆಟ್ಟಿಯವರ ಮನೆಗೆ ಹೋಗ್ತೇನೆ. ನಗರದ ರಸ್ತೆಗಳೆಲ್ಲ ಮಳೆಯಿಂದ ಬಂದಾಗಿವೆ. ಸೈಕಲ್ ಮೇಲೆ ಹೋದ್ರೆ ಮಾತ್ರ ಬೇಗ ತಲುಪಲು ಸಾಧ್ಯ. ನೀವು ಅಜ್ಜಯ್ಯನ ಎದೆ ಉಜ್ಜುತ್ತೀರಿ. ನಾನು ಬರ್ತೇನೆ. ರಾಮಯ್ಯ ಹೊರಗೆ ಓಡ್ತಾನೆ. ಹೊರಗೆ ಮೈ ನಡುಗಿಸುವ ಚಳಿ ಮತ್ತು ಮಳೆ. ಅವನು ಒಂದು ಸಣ್ಣ ಸ್ವೆಟರ್ ಕೂಡ ಹಾಕ್ಕೊಂಡಿಲ್ಲ. ಸೈಕಲ್ ಹತ್ತಿ ಗಾಳಿಯ ವೇಗಕ್ಕೆ ವಿರುದ್ಧವಾಗಿ ತುಳಿಯುತ್ತಾನೆ. ರಸ್ತೆಯ ಮೇಲೆ ಹರಿಯುತ್ತಿರುವ ನೀರಿನಲ್ಲಿ ಸೈಕಲ್ ಸಿಕ್ಕಿ ಬೀಳುತ್ತದೆ. ರಾಮಯ್ಯ ಸಾವೇ, ನೀನು ಅಂದು ನನ್ನನ್ನು ಹಿಡಿಯಲು ಬಂದಾಗ ಈ ಅಜ್ಜಯ್ಯ ನನ್ನನ್ನು ಉಳಿಸಿದರು. ಇಂದು ನನ್ನ ಅಜ್ಜಯ್ಯನನ್ನು ಕರೆದುಕೊಂಡು ಹೋಗಲು ನಾನು ಬಿಡುವುದಿಲ್ಲ. ಈ ಚಳಿ ನನ್ನನ್ನು ಸೋಲಿಸಲು ಸಾಧ್ಯವಿಲ್ಲ. 10 ನಿಮಿಷದ ದಾರಿಯನ್ನು 5 ನಿಮಿಷದಲ್ಲಿ ಕ್ರಮಿಸಿ ಡಾಕ್ಟರ್ ಮನೆಯ ಬೆಲ್ ಒತ್ತುತ್ತಾನೆ. ಡಾಕ್ಟರ್ ಶೆಟ್ಟಿ ಹೊರಗೆ ಬಂದು ಮಳೆಯ ಅಬ್ಬರ ನೋಡಿ ಹೆದರುತ್ತಾರೆ. ರಾಮಯ್ಯ, ಈ ಮಳೆಯಲ್ಲಿ ನಾನು ಬರಲು ಸಾಧ್ಯವಿಲ್ಲ. ರಸ್ತೆಗಳೆಲ್ಲ ನೀರು ತುಂಬಿವೆ. ನನ್ನ ಕಾರು ಹೋಗುವುದಿಲ್ಲ. ಬೆಳಿಗ್ಗೆ ನೋಡೋಣ. ಡಾಕ್ಟರೇ, ಬೆಳಿಗ್ಗೆ ಆಗುವಷ್ಟರಲ್ಲಿ ನನ್ನ ಅಜ್ಜಯ್ಯ ಇರುವುದಿಲ್ಲ. ಅಂದು ಅವರು ನನ್ನನ್ನು ಬೀದಿಯಿಂದ ಎತ್ಕೊಂಡಾಗ ಇದೇ ರೀತಿ ಚಳಿ ಇತ್ತು. ಅಂದು ಅವರು ನನ್ನನ್ನು ಉಳಿಸದಿದ್ದರೆ ನಾನು ಇವತ್ತು ನಿಮ್ಮ ಮುಂದೆ ಇರುವುದಿಲ್ಲ. ದಯವಿಟ್ಟು ಬನ್ನಿ, ನನ್ನ ಸೈಕಲ್ ಮೇಲೆ ಕೂರಿಸಿಕೊಂಡು ಕರೆದುಕೊಂಡು ಹೋಗ್ತೇನೆ. ರಾಮಯ್ಯನ ಕಣ್ಣೀರು ಮತ್ತು ಹಠ ನೋಡಿ ಡಾಕ್ಟರ್ ಮನಸ್ಸು ಕರಗುತ್ತದೆ. ಅವರು ತಮ್ಮ ವೈದ್ಯಕೀಯ ಕಿಟ್ ಹಿಡಿದು ಹೊರಬರುತ್ತಾರೆ. ರಾಮಯ್ಯ ಇನ್ನೂ ಬರಲಿಲ್ಲ. ಆ ಅನಾಥ ಹೋದವನು ಮರಳಿ ಬರೋದಿಲ್ಲ ಎಂದು ನನಗೆ ಗೊತ್ತಿತ್ತು. ನನ್ನ ಪತಿಯ ಪ್ರಾಣ ಹೋಗ್ತಿದೆ. ಈ ಮನೆಗೆ ಶಾಪ ತಗುಲಿದೆ. ಅದೇ ಕ್ಷಣದಲ್ಲಿ ಮನೆಯ ಮುಖ್ಯ ಬಾಗಿಲು ಬಲವಾಗಿ ತೆರೆಯುತ್ತದೆ. ಮಳೆಯಲ್ಲಿ ತೊಯ್ದು ಹೋದ ರಾಮಯ್ಯ ಡಾಕ್ಟರನ್ನು ಕೈ ಹಿಡಿದು ಎಳೆದುಕೊಂಡು ಬರುತ್ತಾರೆ. ಡಾಕ್ಟರ್ ಕೂಡಲೇ ಶ್ರೀನಿವಾಸನಿಗೆ ಪ್ರಥಮ ಚಿಕಿತ್ಸೆ ನೀಡಲು ಆರಂಭಿಸುತ್ತಾರೆ. ಇಂಜೆಕ್ಷನ್ ನೀಡಿ CPR ಮಾಡುತ್ತಾರೆ. ರಾಮಯ್ಯ ಒಂದು ಮೂಲೆಯಲ್ಲಿ ನಿಂತು ಕೈ ಮುಗಿದು ಪ್ರಾರ್ಥಿಸುತ್ತಿದ್ದಾನೆ. ಅರ್ಧ ಗಂಟೆಯ ನಂತರ ಶ್ರೀನಿವಾಸ ನಿಧಾನವಾಗಿ ಕೆಮ್ಮುತ್ತಾರೆ. ಅವರ ಉಸಿರಾಟ ಸಹಜ ಸ್ಥಿತಿಗೆ ಬರುತ್ತದೆ. ಶಾರದಮ್ಮ, 5 ನಿಮಿಷ ತಡವಾಗಿದ್ರೂ ಇವರನ್ನು ಉಳಿಸಲು ಸಾಧ್ಯವಾಗಿತ್ತಿರಲಿಲ್ಲ. ಆ ದೇವರು ನಿಮ್ಮ ಪತಿಯನ್ನು ಉಳಿಸಿದ್ದನೋ ಇಲ್ಲವೋ ಗೊತ್ತಿಲ್ಲ. ಆದರೆ ಈ ಹುಡುಗ ಮಾತ್ರ ಸಾವಿನ ದವಡೆಯಿಂದ ಅವರನ್ನು ಎಳೆದು ತಂದಿದ್ದಾನೆ. ರಾಮಯ್ಯ, ನೀನಂದು ಬಸ್ ಸ್ಟ್ಯಾಂಡಿನಲ್ಲಿ ನಡುಗುತ್ತಿದ್ದಾಗ ನಾನು ನಿನಗೆ ಪ್ರಾಣ ಕೊಟ್ಟೆ ಅಂದುಕೊಂಡಿದ್ದೆ. ಆದರೆ ಮಗನೇ, ಇಂದು ನೀನು ನನಗೆ ಮರುಜನ್ಮ ಕೊಟ್ಟಿದ್ದೀಯ. ದೈವದ ರೂಪದಲ್ಲಿ ಬಂದು ನನ್ನನ್ನು ಉಳಿಸಿದೆ. ನನ್ನನ್ನು ಕ್ಷಮಿಸಿಬಿಡು ಮಗನೇ. ಇಷ್ಟು ದಿನ ನಿನ್ನನ್ನು ಈ ಮನೆಯ ಕೆಲಸಗಾರ ಅಂದುಕೊಂಡಿದ್ದೆ. ನಿನ್ನ ಜಾತಿ ಕುಲದ ಬಗ್ಗೆ ಮಾತಾಡಿದ್ದೆ. ಆದರೆ ಇಂದು ನೀನು ತೋರಿಸಿದ ಈ ಮನುಷ್ಯತ್ವದ ಮುಂದೆ ನನ್ನ ಹಣ ಅಂತಸ್ತು ಎಲ್ಲವೂ ಚಿಲ್ಲರೆ ಅನಿಸುತ್ತಿದೆ. ರಕ್ತದ ಸಂಬಂಧಕ್ಕಿಂತ ದೊಡ್ಡದಾದ ಒಂದು ಸಂಬಂಧವಿದೆ ಅಂತ ಇವತ್ತು ನನಗೆ ಅರ್ಥವಾಯಿತು. ಅಮ್ಮ, ಹಾಗೆನ್ನಬೇಡಿ. ಅಂದು ಅಜ್ಜಯ್ಯ ಆ ಚಳಿಯಲ್ಲಿ ನನಗೆ ಕಂಬಳಿ ಹೊದಿಸದಿದ್ರೆ ಈ ರಾಮಯ್ಯ ಇವತ್ತು ನಿಮ್ಮ ಮುಂದೆ ಇರುತ್ತಿರಲಿಲ್ಲ. ಅಂದು ಅವರು ಕೊಟ್ಟ ಪ್ರೀತಿಯ ಬೆಚ್ಚಗೆ ಇವತ್ತು ನನ್ನ ಕೈಗಳಲ್ಲಿ ಬಲ ತುಂಬಿತ್ತು. ನೀವು ನನ್ನನ್ನ ಕೆಲಸಕ್ಕೆ ಹಾಕಿದ್ರಿ ಅಂತ ನಾನು ಯಾವತ್ತೂ ಬೇಜಾರು ಮಾಡ್ಕೊಂಡಿಲ್ಲ ಅಮ್ಮ. ಯಾಕೆಂದ್ರೆ ಕೆಲಸಗಾರನಾಗಿ ಬಂದವನನ್ನ ಮಗನಾಗಿ ಒಪ್ಪಿಕೊಳ್ಳುವ ದೊಡ್ಡ ಗುಣ ನಿಮ್ಮದು ಅಂತ ನನಗೆ ಗೊತ್ತಿತ್ತು. ಇಲ್ಲ ಮಗನೇ,
ನೀನಿನ್ನೂ ಈ ಮನೆಯ ಕೆಲಸಗಾರನಲ್ಲ. ಇಂದಿನಿಂದ ನೀನು ಶ್ರೀನಿವಾಸ ಮತ್ತು ಶಾರದಮ್ಮನ ಹಿರಿಯ ಮಗ. ಈ ಮನೆಯ ಪ್ರತಿ ಇಟ್ಟಿಗೆಯ ಮೇಲೂ ನಿನಗೆ ಅಧಿಕಾರವಿದೆ. ಅಂದು ಯಲ್ಲಾಪುರದ ಚಳಿ ನಿನ್ನ ದೇಹವನ್ನ ಮರಗಟ್ಟಿಸಿತ್ತು, ಆದರೆ ನನ್ನ ಅಹಂಕಾರದ ಚಳಿ ನನ್ನ ಮನಸ್ಸನ್ನ ಮರಗಟ್ಟಿಸಿತ್ತು. ಇವತ್ತು ನಿನ್ನ ದಯೆಯ ಬಿಸಿಲಿಗೆ ನನ್ನ ಮನಸ್ಸಿನ ಮಂಜು ಕರಗಿದೆ. ಸರಿಯಾಗಿ ಹೇಳಿದೆ ಶಾರದಾ. ಮನುಷ್ಯನಿಗೆ ಇರಬೇಕಾದ್ದು ಬಂಗಲೆ ಅಂತ ಮನೆಯಲ್ಲ, ಬಂಗಾರದಂಥ ಮನಸ್ಸು. ರಾಮಯ್ಯ, ಬಾ ಮಗನೆ, ಅಮ್ಮನ ಮಡಿಲಲ್ಲಿ ಕುಳಿತ್ಕೋ. ಇಂದು ಈ ಮನೆಯಲ್ಲಿ ಮಗ ಹುಟ್ಟಿದ ಹಬ್ಬ. ಸಂಬಂಧಗಳು ಹುಟ್ಟುವುದು ರಕ್ತದಿಂದಲ್ಲ, ಸಂಕಷ್ಟದ ಸಮಯದಲ್ಲಿ ನಾವು ತೋರುವ ದಯೆಯಿಂದ. ರಾಮಯ್ಯನ ಆ ದೃಢ ಸಂಕಲ್ಪ ಮತ್ತು ಶ್ರೀನಿವಾಸರ ದಯೆ ಸೇರಿ ಒಂದು ಸುಂದರ ಸಂಸಾರಕ್ಕೆ ಅಡಿಪಾಯ ಹಾಕಿದವು.